ಗೌರಿಬಿದನೂರು. ಯುದ್ಧ ಪೀಡಿತ ಇರಾನ್ನಿಂದ ಶನಿವಾರ ರಾತ್ರಿ 11:30ಕ್ಕೆ ಅಲಿಪುರದ 11 ಜನ ಎಂಬಿಬಿಎಸ್ ವಿದ್ಯಾರ್ಥಿಗಳು ಗೌರಿಬಿದನೂರಿನ ಅಲಿಪುರಕ್ಕೆ ಆಗಮಿಸಿದ್ರು. ಎಂಬಿಬಿಎಸ್ ವಿದ್ಯಾರ್ಥಿ ಸೈಯದ್ ಮೊಹಮ್ಮದ್ ತಾಕಿ ಮಾತನಾಡಿ, ಯುದ್ಧ ಪ್ರಾರಂಭವಾದಾಗ ಬದುಕಿ ಬರುವ ಭರವಸೆ ಇರಲಿಲ್ಲ. ನಾವು ವಾಪಸ್ಸಾದಾಗ ಟೆಹರಾನ್ ನಗರದ 5 ಕಿಲೋಮೀಟರ್ ದೂರದಲ್ಲೇ ಇಸ್ರೇಲ್ನಿಂದ ನಿರಂತರವಾಗಿ ಕ್ಷಿಪಣಿಗಳ ದಾಳಿಯಾಗುತ್ತಿತ್ತು. ಮೊದಲು ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿರಲಿಲ್ಲ. ಆಗ ಕೆಲವು ಕಡೆ ಕ್ಷಿಪಣಿ ದಾಳಿಯಿಂದ ಕಟ್ಟಡಗಳು ಹಾನಿಗೊಳಗಾದದ್ದನ್ನು ನಾವು ಕಣ್ಣಾರೆ ಕಂಡೆವು. ನಂತರ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆದ ನಂತರ ಇಸ್ರೇಲ್ನ ಅನೇಕ ಕ್ಷಿಪಣಿಗಳು ಆಗಸದಲ್ಲೇ ಇರಾನ್ ಸೈನ್ಯ ಹೊಡೆದುರುಳಿಸಲಾಗುತ್ತಿತ್ತು. ಟೆಹರಾನ್ನಿಂದ ಮಾಷದ್ ನಗರಕ್ಕೆ ಶುಕ್ರವಾರ ಬಂದಾಗ ಅಲ್ಲಿಯೂ ಸಹ ಕ್ಷಿಪಣಿಗಳ ದಾಳಿ ನಡೆಯುತ್ತಿತ್ತು. ಇರಾನ್ ಪ್ರತಿ ದಾಳಿ ನಡೆಸಿ ಆಗಸದಲ್ಲೇ ಇಸ್ರಾಲ್ನ ಕ್ಷಿಪಣಿಗಳನ್ನು ಹೊಡೆದುರುಳಿಸಲಾಗುತ್ತಿತ್ತು. ಇದನ್ನು ನೋಡಿ ನಾವು ಗಾಬರಿಗೆ ಒಳಗಾಗಿದ್ದೆವು. ಅಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನು ಸಹ ಕಡಿತಗೊಳಿಸಲಾಗಿತ್ತು. ಇದರಿಂದ ಮನೆಯವರೊಂದಿಗೆ ಸಂಪರ್ಕಿಸಲು ಸಾಧ್ಯವಾಗಲು ಕಷ್ಟವಾಗುತ್ತಿತ್ತು. ಇದರಿಂದ ಭಯಭೀತರಾಗಿದ್ದೆವು. ನೆರವಿಗೆ ಬಂದ ಭಾರತೀಯ ರಾಯಭಾರಿ ಕಚೇರಿ ಭಾರತೀಯ ವಿದ್ಯಾರ್ಥಿಗಳನ್ನು ಏರ್ಪೋರ್ಟ್ಗೆ ಕರೆತರುವಾಗ 60 ಕಿಲೋಮೀಟರ್ಗೆ ಒಂದು ಚೆಕ್ಪೋಸ್ಟ್ ನಿರ್ಮಿಸಿ ತಪಾಸಣೆ ಮಾಡುತ್ತಿದ್ದರು. ನಂತರ ಏರ್ಪೋರ್ಟ್ಗೆ ಬಂದ ನಂತರ ಭಾರತೀಯ ರಾಯಭಾರಿ ಕಚೇರಿಯು 1500ಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳನ್ನು ಒಂದೇ ಸ್ಥಳದಲ್ಲಿ ಪ್ರತ್ಯೇಕವಾದ ಹೋಟೆಲ್ಗಳಲ್ಲಿ ಇರಿಸಿದ್ರು. ಅಲಿಪುರದ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಕೊಠಡಿ ನೀಡಲಾಗಿತ್ತು. ಇಲ್ಲಿ ವೈಫೈ ವ್ಯವಸ್ಥೆಯಿಂದ ಮನೆಯವರೊಂದಿಗೆ ಮಾತನಾಡಲು ಅವಕಾಶ ಕಲ್ಪಿಸಲಾಗಿತ್ತು. ಭಾರತೀಯ ರಾಯಭಾರಿ ಕಚೇರಿಯಿಂದ ಪ್ರತಿ ಭಾರತೀಯನಿಗೂ ಸಂಪರ್ಕ ಮಾಡಿ ನಮಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸುತ್ತಿದ್ದರು ಹಾಗೂ ಭಾರತಕ್ಕೆ ಮರಳುವ ಬಗ್ಗೆ ಯಾವುದೇ ಮಾಹಿತಿ ನೀಡುತ್ತಿರಲಿಲ್ಲ. 6 ಗಂಟೆ ಮುಂಚಿತವಾಗಿ ಸಿದ್ಧವಾಗಿರುವಂತೆ ಮಾತ್ರ ತಿಳಿಸಿದ್ರು. ನಮಗೆ 2ನೇ ಬ್ಯಾಚ್ನಲ್ಲಿ ಭಾರತಕ್ಕೆ ಹೊರಡಲು ವಿಮಾನ ನಿಲ್ದಾಣದಲ್ಲಿ ತಿಳಿಸಿದ್ರು ಎಂದು ತಿಳಿಸಿದ್ದಾರೆ. ಎಲ್ಲ ಅಲ್ಲಿ ಇಂಟ್ರೆಸ್ಟ್ ಆಗ್ಬಿಡೋದು, ಭಯ ಇತ್ತು ಅಷ್ಟೇ. ಅದೇ ಫಸ್ಟ್ ಒಂದು ಫಾರ್ ಎಕ್ಸಾಂಪಲ್ ಈಗ ಕೌಂಟರ್ ಕಂಟ್ರಿ ಅವರು 150-200 ಮಿಸೈಲ್ಸ್ ಕಳಿಸಿದ್ರೆ ಅದ್ರಾಗ ಒಂದಿಲ್ಲ ಅಂದ್ರೆ 2 ಕೆಳಗಡೆ ಬರುತ್ತೆ. ಮಿಕ್ಕಿದ ಎಲ್ಲ ಇಂಟರ್ಸೆಪ್ಟ್ ಆಗಿ ಅಲ್ಲೇ ಡಿಫೆನ್ಸ್ ಮಾಡಿಬಿಡೋದು. ಒಂದು ಕೆಳಗಡೆ ಚಾನ್ಸ್ ಇರಲ್ಲ. ಅಂದ್ರೆ ಅವ್ರ ಕಂಟ್ರಿ ಪ್ರಕಾರ 90-95% ಪೀಪಲ್ ಆರ್ ಕಂಪ್ಲೀಟ್ಲಿ ಸೇಫ್. ಯಾಕಂದರೆ ಅವ್ರ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಇದೆ. ಸೊ ಎಲ್ಲಿಲ್ಲ ಅಂದ್ರೂ ಅವರು ಕೂಡ ಗೌರ್ಮೆಂಟ್ ಅವರು ಪ್ರತಿ ಇಂಟರ್ನ್ಯಾಷನಲ್ ಇರೋ ಸ್ಟೂಡೆಂಟ್ಸು, ಇಂಟರ್ನ್ಯಾಷನಲ್ ಡಿಪ್ಲೊಮ್ಯಾಟ್ಸ್ ಎಲ್ಲರಿಗೆ ಒಂಥರ ಸೇಫ್ಟಿ ಪ್ರೋಟೋಕಾಲ್ಸ್ ಕ್ರಿಯೇಟ್ ಮಾಡಿ ಅವ್ರಿಗೆಲ್ಲರನ್ನ ಎವ್ಯಾಕ್ಯುವೇಟ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಇರಾಕ್ ಅವ್ರು ಬಿಟ್ಟೋದ್ರು, ಪಾಕಿಸ್ತಾನ ಅವ್ರು ಬಿಟ್ಟೋದ್ರು, ಮತ್ತು ಬೇರೆ ಬೇರೆ ಕಂಟ್ರೀಸ್ ಅವರು, ಫಾರ್ ಎಕ್ಸಾಂಪಲ್ ಇಂಡೋನೇಷಿಯಾ ಅವರಿಗೆ ಒಬ್ಬೊಬ್ಬರಿಗೆ ಒಂದು ಪ್ರೋಟೋಕಾಲ್ ಕ್ರಿಯೇಟ್ ಮಾಡಿ ಹೆಂಗೆ ಕಳಿಸ್ಬೋದು, ಏನೇನು ಆಪ್ಷನ್ ಇದೆ. ಯಾಕಂದರೆ ಏರ್ ಸ್ಪೇಸ್ ಎಲ್ಲ ಈಗ ಕ್ಲೋಸ್ ಆಗಿದೆ. ಏರ್ ಸ್ಪೇಸ್ ಕ್ಲೋಸ್ ಆದರೆ ಟ್ರಾವೆಲ್ ಮಾಡೋಕ್ಕೆ ಬೇರೆ ಕಂಟ್ರಿ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾ ಅವ್ರಿಗೆ ಒಂದು ಆಪ್ಷನ್ ಕೊಟ್ಟಿದ್ರು, ಬೈ ರೋಡ್ ಬೇರೆ ಯಾವುದಾದ್ರೂ ಬಾರ್ಡರ್ ಕ್ರಾಸ್ ಮಾಡಿ ಅಲ್ಲಿಂದ ಫ್ಲೈಟ್ ಅರೇಂಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಅದಕ್ಕೂ ನಮ್ಮ ಇಂಡಿಯನ್ ಎಂಬೆಸಿ ಅವರು ಸೇಫ್ಟಿ ನೋಡಿಬಿಟ್ಟು ಅದು ಸೇಫ್ ಇಲ್ಲ ಅಂತ ಹೇಳ್ಬಿಟ್ಟು ಇಂಡಿಯನ್ ಸ್ಟೂಡೆಂಟ್ಸ್ಗೆ ಇರಾನ್ನಲ್ಲೇ ಒಂದು ಏರ್ಪೋರ್ಟ್ ಎಲ್ಲ ಅರೇಂಜ್ ಮಾಡಿ ಅಲ್ಲಿಂದ ಬರೀ ಇಂಡಿಯನ್ಸ್ಗೋಸ್ಕರ ಫ್ಲೈಟ್ಸ್ ಅರೇಂಜ್ ಮಾಡಿ ಅಲ್ಲಿಂದ ಮಕ್ಕಳನ್ನ ಮತ್ತು ಡಿಪ್ಲೊಮ್ಯಾಟ್ಸ್ನ ಅಲ್ಲಿಂದ ಎವ್ಯಾಕ್ಯುವೇಟ್ ಮಾಡ್ತಿದ್ದಾರೆ. ಎಂಬಸಿಯಿಂದ ನೀವು ಚೆನ್ನಾಗಿ ನೋಡ್ಕೊಂಡು ಒಳ್ಳೆ ಹಾಸ್ಪಿಟಲ್ ಎಲ್ಲ ಹಾಸ್ಪಿಟಲ್ಗೆ ಕರೆಕ್ಟ್ ಕೊಡ್ತಿದ್ದಾರೆ. ಏನಂದರೆ ಈಚ್ ಟು ಈಚ್ ಪರ್ಸನ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಿದ್ದಾರೆ, ಡೀಟೇಲ್ಸ್ ತಗೊತಿದ್ದಾರೆ, ಏನಾದರೂ ಪ್ರಾಬ್ಲಮ್ ಇದೆಯೇ ಇಲ್ಲ ಅಂತ. ಸೊ ಫ್ರಮ್ ಎವ್ರಿವೇರ್ ದಿಸ್ ಸಪೋರ್ಟ್ ಫ್ರಮ್ ದ ಇಂಡಿಯನ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ದ ಇಂಡಿಯನ್ ಎಂಬಸಿ. ನೀವು ಎಲ್ಲಿ ವಾಸ ಇದ್ರಿ, ಇವು ಯಾವ್ದನ್ನ ಇಂಟರ್ಸೆಪ್ಟ್ ಆಗದೆ ಇರ್ತಕ್ಕಂಥವು ಮನೆಗಳ ಮೇಲೆ ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆಗ್ತಾ ಇತ್ತು ಸರ್? ಆ ಥರ ಆಗಿದ್ದಾವೆ ಕೇಸಸ್ಸು. ಫಾರ್ ಎಕ್ಸಾಂಪಲ್ ನಾವೆಲ್ಲೋ ಒಂದು ಸರೌಂಡಿಂಗ್ ಆಗಿ ನಿಂತಿದ್ವಿ, ಒಂದು 10 ಕಿಲೋಮೀಟರ್ ದೂರ, 15 ಕಿಲೋಮೀಟರ್ ದೂರ, ಅಲ್ಲಿ ಬ್ಲಾಸ್ಟ್ ಆಯಿತು. ಒಂದು 10 ನಾವು ಅದು ಯಾಕಂದರೆ ಅದು ಇಂಟರ್ಸೆಪ್ಟ್ ಆಗಿರೋದು ಸೌಂಡು ಮತ್ತು ಬ್ಲಾಸ್ಟ್ ಆಗಿರೋದು ಸೌಂಡು ಒಂದೊಂದಕ್ಕಿಂತ ಡಿಫರ್ ಮಾಡೋಕ್ಕಾಗಲ್ಲ. ಆ ಥರ ಸೌಂಡ್ ಬರ್ತಿದೆ, ಅಷ್ಟು ಜೋರಾಗಿ ಬರ್ತಿದೆ. ಆಮೇಲೆ ಏನಾದರೂ ಅಫಿಷಿಯಲ್ ಅವರು ಡಿಕ್ಲೇರ್ ಮಾಡಿದ್ರೆ ಇಷ್ಟಿಷ್ಟು ಜನ ಸತ್ತೋದ್ರು, ಇಷ್ಟಿಷ್ಟು ಜನ ಇಂಜೂರ್ ಆಗಿಬಿಟ್ರು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಮ್ಗೆ ಗೊತ್ತಾಗ್ಬಿಡುತ್ತೆ ಏನಾಗಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಫಸ್ಟ್ ಅಟ್ಯಾಕ್ ಆಗಿರೋದು ಇರಾನಲ್ಲಿ, ಅದು ಆಗಿರೋದು ಹೇಳ್ತಿಕಂದ್ರೆ ಅಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಇರಲಿಲ್ಲ, ಅದಕ್ಕೆ ಅಲ್ಲಿ ಅಟ್ಯಾಕ್ ಆಗಿರೋದು. ಇಲ್ಲಾಂದರೆ ಅಟ್ಯಾಕ್ ಆಗೋದು ಚಾನ್ಸೇ ಇರಲಿಲ್ಲ.
ಆದರೂ ಇಂಡಿಯನ್ ಎಂಬೆಸಿ ಅವರು ಮಕ್ಕಳ ಸೇಫ್ಟಿಗೋಸ್ಕರ ಯಾವ ಸೇಫ್ ಪ್ಲೇಸ್ ಇದೆ ಇಂಡಿಯನ್ ಡಿಪ್ಲೊಮ್ಯಾಟ್ಸ್ಗೆ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಆ ಜಾಗಕ್ಕೆ ರಿಲೊಕೇಟ್ ಮಾಡ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ಬೋದು, ಎಲ್ಲಿ ಕರ್ಕೊಂಡು ಹೋಗಿ ಬರೋದು ಅಂತ ಹೇಳ್ಬೋದು. ಆ ಥರ ಇವ್ರು ಪ್ಲ್ಯಾನ್ ಮಾಡಿ ನಮಗೆ 2 ಸ್ಟೇಟ್ಸ್ ಕ್ರಾಸ್ ಮಾಡಿಸಿದ್ದಾರೆ. ಆಮೇಲೆ ಇದು ನಾವು ಇದ್ದಿದ್ದು ಫೈನಲ್ ಸ್ಟೇಟು ಮಷದ್ ಅಂತ. ಫಸ್ಟ್ ತೆಹರಾನಿಂದ ಕುಮ್ ಕರ್ಕೊಂಡು ಹೋದ್ರು. ಆ ಕುಮ್ನಲ್ಲಿ ಪ್ರತಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ನ ಅಲ್ಲಿಗೆ ಒಂದೇ ಜಾಗದಲ್ಲಿ ಕಲೆಕ್ಟ್ ಮಾಡಿಕೊಂಡ್ರು. ಒಂದು ಜಾಗದಲ್ಲಿ ಎಲ್ಲರನ್ನ ಅಲ್ಲೇ ಹಿಡ್ಕೊಂಡು ಅಲ್ಲಿಂದ ಮತ್ತೆ ಸೇಫ್ಟಿ ಪ್ರೋಟೋಕಾಲ್ಸ್ ಎಲ್ಲ ಫಾಲೋ ಮಾಡಿ ಅಲ್ಲಿಂದ ಮತ್ತೆ ಮಷದಿಗೆ ಕರ್ಕೊಂಡು ಹೋದ್ರು. ಅಲ್ಲಿಂದ ಅವ್ರ ಪ್ಲ್ಯಾನ್ ಇತ್ತು ಬೈ ರೋಡ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಾರ್ಡರ್ಗೆ. ಅಲ್ಲಿಂದ ಬಾರ್ಡರ್ ಕ್ರಾಸ್ ಮಾಡಿ ಅಲ್ಲಿಂದ ಫ್ಲೈಟ್ಸ್ ಅರೇಂಜ್ ಮಾಡ್ತಾರೆ ಇಂಡಿಯನ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು. ಅದು ಮತ್ತೆ ಅವ್ರು ಏನು ಪ್ಲ್ಯಾನ್ ಚೇಂಜ್ ಮಾಡಿದ್ರು ಅದು ಏನು ನಮ್ಗೆ ಯಾರಿಗೂ ಹೇಳಲ್ಲ ಸರ್, ಯಾಕಂದರೆ ಇವೆಲ್ಲ ಕಾನ್ಫಿಡೆನ್ಷಿಯಲ್ ನ್ಯೂಸ್. ಅದಕ್ಕೆ ಇವ್ರು ಏನು ಮಾಡವ್ರೆ, ಅದೇ ಮಷದಲ್ಲಿ ಒಂದು ಏರ್ಪೋರ್ಟಲ್ಲಿ ಒಂದು ಏರ್ಪೋರ್ಟ್ ಅರೇಂಜ್ ಮಾಡಿ ಫ್ಲೈಟ್ಸ್ ಅರೇಂಜ್ ಮಾಡಿ ಅಲ್ಲಿ ಮಕ್ಕಳನ್ನ ಸೇಫ್ಟಿ ಪ್ರೋಟೋಕಾಲ್ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿ ಯಾರು ಫಸ್ಟ್ ಹೋಗಬೇಕು, ಯಾರು ಅಕಾರ್ಡಿಂಗ್ಲಿ. ಫಾರ್ ಎಕ್ಸಾಂಪಲ್ ನಮ್ಗೆ ಗೊತ್ತಿರೋದು ಅಷ್ಟಂದರೆ ಇವ್ರದ್ದು 1 ವೀಕ್ ಇರೋದು ಇದು ಮಿಷನ್. 1 ವೀಕ್ನಲ್ಲಿ ಪ್ರತಿಯೊಬ್ಬ ಇಂಡಿಯನ್ಗೆ ಅಲ್ಲಿಂದ ಎವ್ಯಾಕ್ಯುವೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ಪ್ಲ್ಯಾನ್. ಈಗ ಅವರು ಯಾವ ಥರ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ನಾವು ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಮಗೆ ಇದರ ಯಾವುದು ಕ್ಲಿಯರ್ ಐಡಿಯಾ ಇಲ್ಲ ಇದ್ರದ್ದು. ಬಂಕರ್ ನೋಡಿದ್ರಾ ಎಮರ್ಜೆನ್ಸಿಗೆ ಬಂಕರ್ ಆ ಥರದ ಸರ್ ಅಷ್ಟೇನು ಅವಶ್ಯಕತೆ ಬೇಕಾಗಿಲ್ಲ ಸರ್, ಯಾಕಂದ್ರೆ ಸೇಫ್ಟಿ ಹಂಗಿತ್ತು. ಇರಾನ್ ಬಿತ್ತು ಆದ್ರೂ ಇಂಟರ್ಸೆಪ್ಟ್ ಮಾಡಿದ್ರು. ನಮಗೆ ಏನು ತೊಂದರೆ ಆಗಿಲ್ಲ, ನಮ್ಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ. ಪ್ರತಿಯೊಂದು ಇಂಡಸ್ ಚೆನ್ನಾಗಿದೆ ಇಲ್ಲಿಯವರು. ಪ್ರತಿಯೊಬ್ಬರು ಬಾಂಬ್ ಬಿತ್ತು ಅಂತ ಹೇಳಿದ್ರಲ್ಲ, ಅದು ಎಷ್ಟು ಡಿಸ್ಟೆನ್ಸಲ್ಲಿ? ಅಂದರೆ ಬಾಂಬ್ ಕೆಳಗಡೆ ಬಿದ್ದಿಲ್ಲ, ಅದೆಲ್ಲ ಇಂಟರ್ಸೆಪ್ಷನ್ ಇದು ಆಗ್ತಾವಲ್ಲ, ಅಟ್ಯಾಕ್ ಆಗೋವಾಗ ಮೇಲೆ ನೋಡಿದ್ರೆ ಎಲ್ಲ ಮಿಸೈಲ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿ ಅಲ್ಲೇ ಇಂಟರ್ಸೆಪ್ಟ್ ಆಗಿದ್ದಾವೆ. ಒಂದು ಕೆಳಗಡೆ ಬಿದ್ದಕ್ಕಾಗಿಲ್ಲ ಅದು. ನೀವು ಅಲ್ಲೇ ಇದ್ರಾ? ನಾವು ಅಲ್ಲೇ ಇದ್ವಿ, ಎಲ್ಲ ಕಾಣಿಸುತ್ತೆ. ಎಷ್ಟು ಜನ ಇದ್ರಿ ನೀವೆಲ್ಲ? ಪ್ರತಿ ಎಲ್ಲ ಇಂಡಿಯನ್ ಸ್ಟೂಡೆಂಟ್ಸ್ ಒಂದೇ ಹೋಟೆಲಾಗಿ ಇರೋದು. 1-2-4-5 ಹೋಟೆಲ್ ಮಾಡಿದ್ದಾರೆ. ಅದ್ರಾಗೆ ಎಲ್ಲ ಇಂಡಿಯನ್ ಸ್ಟೂಡೆಂಟ್ಸು ಮತ್ತು ಇಂಡಿಯನ್ ಡಿಪ್ಲೊಮ್ಯಾಟ್ಸ್ಗೆ ಅದ್ರಾಗೆ ಶಿಫ್ಟ್ ಮಾಡಿರೋದು. ಎಷ್ಟು ಜನ ಇದ್ದಾರೆ? 1200 ರೇಂಜು, ಇಲ್ಲಾಂದ್ರೆ 1200 ರೇಂಜಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಇದ್ದಾವೆ, ಎಲ್ಲ ಸ್ಟೇಟ್ ಸ್ಟೂಡೆಂಟ್ಸು. ಮತ್ತು ಅದು ಬಿಟ್ಟು ಡಿಪ್ಲೊಮ್ಯಾಟ್ಸ್ ಕೂಡ ತುಂಬ ಜಾಸ್ತಿ ಇದ್ದಾವೆ. ಈಗ ಸೇಫಾಗಿ ಬಂದಿರೋರು ಎಷ್ಟು ಜನ ಇದ್ದಾರೆ ಇಲ್ಲಿ? ಸರ್ ಆಲ್ಮೋಸ್ಟ್ ಈಗ ನಮ್ದು 3ನೇ ಬ್ಯಾಚ್ ನಾವು ಬಂದಿರೋದು ಸೇಫ್ಲಿ. ಫಸ್ಟ್ ದಿವಸ 1 ಬ್ಯಾಚ್ ಬಂತು, ಸೆಕೆಂಡ್ ದಿವಸ 2 ಬ್ಯಾಚ್ ಬಂತು. ಒಂದು ಬೆಳಗ್ಗೆ ಬಂತು, ಒಂದು ಸಂಜೆ ಬಂದಿರೋದು ನಾವು. ಸಂಜೆ ರಾತ್ರಿ ಸಂಜೆ ಡೆಲ್ಲಿಗೆ ಬಂದಿರೋದು. ವಯಸ್ 22 ಸಂಜೆ ದಿಲ್ಲಿ. ನಂದೆ ರಾತ್ರಿ 21st ರಾತ್ರಿ 11:30 ಅರೈವಲ್ ಆಗಿರೋದು. ಓಕೆ. ಯಾರಿಗೇನು ಇಂಜುರೀಸ್ ಯಾರಿಗೂ ಏನೂ ಆಗಿಲ್ಲ? ಎಲ್ಲ ಸೇಫಾಗಿ ಬಂದಿದ್ದೀರಾ? ಎಲ್ಲ ಸ್ಟೂಡೆಂಟ್ಸು ಸೇಫಾಗಿ ಬಂದಿದ್ದೀವಿ. ಮತ್ತು ಕರೆಕ್ಟ್ ಹಾಸ್ಪಿಟಾಲಿಟಿ, ಕರೆಕ್ಟ್ ಪ್ರೋಟೋಕಾಲ್ಸ್ ಎಲ್ಲ ಫಾಲೋ ಮಾಡಿ ಇಂಡಿಯನ್ ಎಂಬೆಸಿ ಅವರು ಕರೆಕ್ಟಾಗಿ ಒಂದು ಎಲ್ಲ ಮಿಷನ್ ಅಂದರೆ ಹೇಳ್ತಾರೆ, ಆ ಕರೆಕ್ಟ್ ಮಿಷನ್ನ ಕರೆಕ್ಟ್ ಪ್ರೋಟೋಕಾಲ್ಸ್ ಹೆಂಗೆ ಫಾಲೋ ಮಾಡಬೇಕು, ಹೆಂಗೆ ಕರ್ಕೊಂಡು ಹೋಗಬೇಕು, ಮಕ್ಕಳನ್ನ ಹೆಂಗೆ ಸೇಫ್ ಇರ್ತೈತೆ, ಏನು ಮಾಡಿದ್ರೆ ಏನಾಗುತ್ತೆ ಅಂತೆಲ್ಲ ಎಲ್ಲ ಅವ್ರು ಫಸ್ಟೇ ಎಲ್ಲ ಡಿಸೈಡ್ ಮಾಡಿದ್ದಾರೆ. ಆ ಪ್ರಕಾರ ಮಕ್ಕಳನ್ನ ಕರೆಕ್ಟಾಗಿ ಅಲ್ಲಿಂದ ಎವ್ಯಾಕ್ಯುವೇಟ್ ಮಾಡ್ತಿದ್ದಾರೆ. ನಿಮ್ಗೆ ಯಾವ ಥರ ಗೊತ್ತಾಯ್ತು ಅಲ್ಲಿ ಆಗ್ತಾ ಇರೋದು? ಸೌಂಡ್ ಏನನ್ನ ಬಂತ ಅಥವಾ ಯಾರನ್ನ ಹೊರಗಡೆ? ಫಸ್ಟ್ ಅಟ್ಯಾಕ್ ಆಗಿರೋದು ತೆಹರಾನಾಗೆ. ಓಕೆ. ಆ ತೆಹರಾನ್ ನಾನು ತೆಹರಾನಾಗ ಹೋಗಿರೋದು. ಫಸ್ಟ್ ಅಟ್ಯಾಕ್ ಹಾಕಿರೋದು ನಮ್ದು ಏರಿಯಾ ಒಂದು 4-5 ಕಿಲೋಮೀಟರ್ ಸರೌಂಡಿಂಗ್ ನಾವು ಅಲ್ಲಿ. ಓಕೆ. ಅದು ಸಾನಿಕ್ ಎಫೆಕ್ಟ್ಗೆ ನಮಗೆ ಎಲ್ಲರಿಗೂ ಗೊತ್ತಾಯ್ತದು. ಪ್ರತಿ ತೆಹರಾನ್ ಇರೋರವ್ರಿಗೆ ಎಲ್ಲರಿಗೂ ಗೊತ್ತಾಯ್ತು ಸ್ಟೇಟಾಗೆ. ಆ ಥರ ಅದು ಇದಾಯಿತು. ಯಾಕಂದರೆ ಆ ದಿವಸ ಏರ್ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವ್ ಇರಲಿಲ್ಲ. ನಿಮಗೂ ಅಲ್ಲಿಗೂ ಡಿಸ್ಟೆನ್ಸ್ ಎಷ್ಟಿರ್ಬೋದು ಅಂದಾಜು? ಅಪ್ರಾಪ್ರಿಯೇಟ್ಲಿ ಒಂದು 4-5 ಕಿಲೋಮೀಟರ್ ಇರ್ಬೋದು.